ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯ. ಸೊ ವೆಲ್ಕಮ್ ಟು ದ ಡೇ 10 ಆಫ್ ದ 12 ಮಿನಿಟ್ ಶೋ. ಸೊ ಎಲ್ಲರೂ ನಿಮ್ಮ ಪ್ರಿಪರೇಷನ್ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂತೀವಿ. ಮತ್ತೆ ಈ 10 ಮಿನಿಟ್ ಶೋ 12 ಮಿನಿಟ್ ಶೋ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಪ್ರಿಪರೇಷನ್ ಮತ್ತೆ ನಿಮ್ಮ GK ಸ್ಕೋರ್ನ ಬೂಸ್ಟ್ ಮಾಡೋಕ್ಕೆ. ಸೊ ದಯವಿಟ್ಟು ಮಿಸ್ ಮಾಡಿಬಿಡಿ, ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಈ ದಿನದ ಮೊದಲನೇ ಪ್ರಶ್ನೆ, ಅರೇಂಜ್ ದ ಫಾಲೋಯಿಂಗ್ ಸೈಟ್ಸ್ ಇನ್ ದ ಕ್ರೊನಾಲಜಿಕಲ್ ಆರ್ಡರ್ ಬೇಸ್ಡ್ ಆನ್ ದ ಸ್ಟೈಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಬುದ್ಧಿಸ್ಟ್ ಸ್ಕಲ್ಪ್ಚರ್. ಬೌದ್ಧ ಶಿಲ್ಪಕಲೆಯ ಶೈಲಿಯ ವಿಕಾಸದ ಆಧಾರದ ಮೇಲೆ ಕೆಳಗಿನ ಸ್ಥಳಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಅಂತ ಕೇಳಿದ್ದಾರೆ. ಈಗ ಬುದ್ಧಿಸ್ಟ್ ಸ್ಕಲ್ಪ್ಚರ್ ಸ್ಥಳಗಳನ್ನ ಕೊಟ್ಟಿದ್ದಾರೆ. ಮೊದಲನೇ ಆಪ್ಷನ್ ನೋಡ್ರಿ, ಮಥುರಾ ಯಾವ ಒಂದು ಕಾಲದಲ್ಲಿ ಅಥವಾ ಫೇಮಸ್ ಆಗಿದ್ದು ಡೆವಲಪ್ಮೆಂಟ್ ಆಗಿದೆ ಅಂದ್ರೆ ಕುಶಾನರ ಪಿರಿಯಡ್. ಯಾರು? ಕುಶಾನರ ಪೀರಿಯಡ್ ಅಲ್ಲಿ ಅದು ಡೆವಲಪ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಬಹುರಜ್ ಸ್ತೂಪ ಶೃಂಗಾಗೆ ರಿಲೇಟೆಡ್, ಸಾಂಚಿ ಸ್ತೂಪ ಅಶೋಕಾಗೆ ರಿಲೇಟೆಡ್. ಸೊ ಈಗ ಫಸ್ಟ್ ಕಾಲಾನುಕ್ರಮಗಳು ನೋಡೋದಾದ್ರೆ ಮಥುರಾ ಲಾಸ್ಟ್ ಅಲ್ಲಿ ಬರ್ಬೇಕಲ್ಲ, ಆಪ್ಷನ್ ಎಲಿಮೆಂಟ್ ಮಾಡ್ಬಿಡಿ. ಲಾಸ್ಟ್ ಬಲ್ ಬರ್ಬೇಕಾಗಿದ್ದು ಎ, ಮಥುರಾ ಲಾಸ್ಟ್ ಅಲ್ಲಿ ಬರ್ಬೇಕು. ಇನ್ನು ಇಳ್ದಿರೋ ಆಪ್ಷನ್ ಎರಡೇ, ಒಂದು BCA ಮತ್ತೆ CBA ಅಂತ ನಮಗೆ ಆಪ್ಷನ್ ಐತೆ. ಫಸ್ಟ್ ಬರೋದು ಯಾವ್ದು ಅಂತಂದ್ರೆ ಬಹುರಾಜ್ ಸ್ತೂಪ ಫಸ್ಟ್ ಬರುತ್ತೆ, ಅಂದ್ರೆ 2ನೇ ಶತಮಾನದ BCE ಅಲ್ಲಿ ಬರುತ್ತೆ. ಆಮೇಲೆ ಫಸ್ಟ್ ಸೆಂಚುರಿ BCE ಅಲ್ಲಿ ಬರೋದು ಯಾವ್ದು ಅಂದ್ರೆ ಸಾಂಚಿ ಸ್ತೂಪ. ಓಕೆನಾ? ಸೊ ಆಪ್ಷನ್ ಯಾಗಿರುತ್ತೆ? ಆಪ್ಷನ್ ನಂಬರ್ ಎ. ಬರೋ ಸ್ತೂಪ ಸೆಕೆಂಡ್ ಸೆಂಚುರಿ BCE ಅಲ್ಲಿ ಬರುತ್ತೆ. ಆಮೇಲೆ ಸಾಂಚಿ ಸ್ತೂಪ ಫಸ್ಟ್ ಸೆಂಚುರಿ BCE ಅಲ್ಲಿ ಬರುತ್ತೆ. ಯಾವೊಂದು ಸಾಂಚಿ ಸ್ತೂಪ, ಈ ಬಹುರಾಜ್ ಸ್ತೂಪ ಯಾರು ಇದು ಮಾಡಿರ್ತಾರೆ ಅಂತಂದ್ರೆ ಶೃಂಗ ಡೈನೆಸ್ಟಿಗೆ ರಿಲೇಟೆಡ್. ಮತ್ತು ಈ ಸಾಂಚಿ ಸ್ತೂಪನ ಡೆಕೋರೇಟ್ ಮಾಡಿ ಅಂದ್ರೆ ಸ್ಟಾರ್ಟ್ ಮಾಡೋದು ಅಶೋಕ. ಓಕೆನಾ? ಬಟ್ ಅದನ್ನು ಇನ್ನೂ ಡೆಕೋರೇಟ್ ಮಾಡೋದು ಫುಲ್ ವೈಡ್ ಮಾಡೋದು ಯಾರು ಅಂತಂದ್ರೆ ಶೃಂಗ ಡೈನೆಸ್ಟಿ ಒಬ್ಬ ಪುಷ್ಯಮತ ಶೃಂಗ ಅಂತ ನಾವು ಕರಿತೀವಿ. ಈಗ ಮಥುರಾ ಕುಶಾನ ಒಂದು ಪೀರಿಯಡ್ ಅಲ್ಲಿ ಡೆವಲಪ್ ಆಗುವಂತ ಆರ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಚಿತ್ರೈ ಫೆಸ್ಟಿವಲ್ ಇನ್ ಆಫ್ ಮಧುರೈ ಈಸ್ ಕರೆಕ್ಟ್? ಮಧುರೈ ಅಂತ ಬಂದ್ರೆ ಯಾವುದು? ತಮಿಳುನಾಡು ಫೆಸ್ಟಿವಲ್ ಇದು. ಓಕೆನಾ? ತಮಿಳುನಾಡು ಫೆಸ್ಟಿವಲ್. ಇನ್ನು ಯಾರು ಸ್ಟ್ರಾಟಜಿಕ್ ಪಾರ್ಟ್ಸ್ ಅಲ್ಲಿ ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಪಾರ್ಟ್ ನೋಡಿಲ್ಲ, ದಯವಿಟ್ಟು ಹೋಗಿ ನೋಡಿ, ಯಾಕಂದ್ರೆ ಅಲ್ಲಿ ನಾನು ಎಲ್ಲ ಒಂದು ಸ್ಟೇಟ್ ಫೆಸ್ಟಿವಲ್ಸ್ ಮಾಡಿದ್ದೀನಿ. ದ ಚಿತ್ರೈ ಫೆಸ್ಟಿವಲ್ ಇಸ್ ಸೆಲೆಬ್ರೇಟೆಡ್ ಇನ್ ತಮಿಳ್ ಮಂತ್ ಆಫ್ ಮಾರ್ಗಜೈ. ಈ ಒಂದು ಚಿತ್ರೈ ಫೆಸ್ಟಿವಲ್ನ ಬಗ್ಗೆ ನಾನು ಹೇಳೋದಾದ್ರೆ, ಈ ಒಂದು ಫೆಸ್ಟಿವಲ್ ಅಲ್ಲಿ ಏನ್ ಮಾಡುತ್ತೆ, ಲಾರ್ಡ್ ಕಲ್ಜಾಗರ್ ಅಂತ ಒಂದು ದೇವರು ಕುದುರೆ ಅಂದ್ರೆ ಗೋಲ್ಡನ್ ಕುದುರೆ, ಚಿನ್ನದ ಕುದುರೆ ಮೇಲೆ ಏರಿ ಬರ್ತಾನೆ. ಓಕೆನಾ? ಆ ಒಂದು ದೇವಸ್ಥಾನಕ್ಕೆ. ಓಕೆನಾ? ಏನ್ ಮಾಡ್ತಿರ್ತೀವಿ ದೇವಸ್ಥಾನದಲ್ಲಿ ಅಂತೆ, ಮಧುರೈ ಅಂದ್ರೆ ಮೀನಾಕ್ಷಿ ದೇವತೆ ಮತ್ತೆ ಸುಂದರೇಶ್ವರ ಆ ಒಂದು ಇಬ್ರು ದೇವತೆಗಳ ಮದುವೆ ಆಗ್ತಿರುತ್ತೆ. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಕಾಲ್ಜಾರ್ ಅನ್ನೋ ಒಂದು ದೇವರು ಏನ್ ಮಾಡ್ತಾರೆ, ಕಾಲ್ಗಾರ್ ಕೋವಿಲಲ್ಲಿ ಅರೈವ್ ಮಾಡ್ತಾರೆ. ಕಾಲ್ಗಾರ್ ಕೋವಿಲ್ ಅಂದ್ರೆ ಏನು? ಗೋಲ್ಡನ್ ಹಾರ್ಸ್ ಅಲ್ಲಿ ತಗೊಂಡು ದೇವಸ್ಥಾನಕ್ಕೆ ಎಂಟ್ರಿ ನೀಡ್ತಾರೆ. ಸರಿನಾ? ಅದನ್ನ ನಾವೇನೋ ಚಿತ್ತರೈ ಫೆಸ್ಟಿವಲ್ ಆಫ್ ಮುದರೈ ಅಂತ ನಾವು ಆಚರಣೆ ಮಾಡ್ತೀವಿ. ವಾಟ್ ಈಸ್ ದ ಟರ್ಮ್ ಫಾರ್ ಅ ಸ್ಟ್ರಕ್ಚರ್ಡ್ ಮ್ಯೂಸಿಕಲ್ ಕಂಪೋಸಿಷನ್ ಇನ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್? ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ರಚನಾತ್ಮಕ ಸಂಗೀತ ಸಂಯೋಜನೆಯ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಈಗ ನಾವು ಹೇಗೆ ರಚನೆ ಮಾಡ್ತೀನಿ, ಹೇಗೆ ಕಂಪೋಸಿಷನ್ ಮಾಡ್ತೀನಿ, ಅದನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಅದು ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಅಲ್ಲಿ. ನಮ್ಮ ಕಾರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಅಲ್ಲಿ ನಾವು ಕೃತಿ ಅಂತ ಕರಿತೀವಿ. ಏನು? ಇಲ್ಲಿ ಕಾರ್ನಾಟಿಕ್ ಮ್ಯೂಸಿಕ್ ಅಲ್ಲಿ ಕೃತಿ ಅಂತ ಕರಿತೀವಿ. ಬ್ಯಾಂಡಿಶ್ ಅಂತ ಅನ್ನೋದು ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ನ ಕಂಪೋಸಿಷನ್ ಆಗಿ ನಾವು ಕರಿತೀವಿ. ಓಕೆನಾ? ನೋಡಿ, ಬ್ಯಾಂಡಿಕ್ ಅಂತ ಕರಿತೀವಿ. ಮತ್ತೆ ನಾನು ಕಾರ್ನಾಟಿಕ್ ಮ್ಯೂಸಿಕ್ಕು ಹಿಂದೂಸ್ತಾನಿ ಮ್ಯೂಸಿಕ್ಕು ಏನು ಡಿಫ್ರೆನ್ಸು ಅಥವಾ ಯಾವ್ಯಾವ ಮೇಲೆ ಏನೇನು ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಅದನ್ನೆಲ್ಲ ನಾನು ಕೊಟ್ಟಿದ್ದೀನಿ. ಮತ್ತೆ ನಮ್ಮ PPTನೂ ಅಷ್ಟೇ, ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ರಿವಿಷನ್ಸ್ನ ಮಾಡ್ಬೋದು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಬೆಲ್ಟ್ ರ್ಯಾಂಕ್ ಆ್ಯಂಡ್ ಕಾಂಪಿಟೇಷನ್ ಏರಿಯಾ ಇನ್ ದ ಜೂಡೋದಲ್ಲಿ ಬೆಲ್ಟ್ ಶ್ರೇಣಿ ಹಾಗೂ ಸ್ಪರ್ಧಾ ಪ್ರದೇಶದ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈಗ ಜೂಡೋ ಅಂತ ಬಂದರೆ ನಾವು ಮುಂಚೆನೇ ಡಿಸ್ಕಸ್ ಮಾಡಿದ್ದೀವಿ. ಜೂಡೋ ಗೇಮ್ ಬಗ್ಗೆ ಜಾಸ್ತಿ ಕ್ವಶನ್ಸ್ ಕೇಳ್ತೈತೆ SSCಯಲ್ಲಿ. ಓಕೆನಾ? ಈಗ ಜೂಡೋ ಬಗ್ಗೆ ಏನು ಕೇಳಿದ್ದಾರೆ ಅಂತಂದ್ರೆ ಮೊದಲನೇ ಸ್ಟೇಟ್ಮೆಂಟ್ ನೋಡೋಣ. ಅ ರೆಡ್ ಅಂಡ್ ವೈಟ್ ಬೆಲ್ಟ್ ಈಸ್ ಅಸೋಸಿಯೇಟ್ ವಿತ್ ಜೂಡೋ ಕಾಸ್ಟ್ ಅಂದ್ರೆ ಜೂಡೋ ಆಡೋರು ಫ್ರಮ್ 6th Dan to 8th Dan ಲೆವೆಲ್ಸ್ ಅಂತ ಕರಿತೀವಿ. ಏನು? ಆ ರೆಡ್ ಅಂಡ್ ವೈಟ್ ಬೆಲ್ಟ್ ಈಸ್ ಅಸೋಸಿಯೇಟೆಡ್ ವಿತ್ ಜುಡೋಕಾಸ್ ಫ್ರಮ್ 6th Dan to 8th Dan ಲೆವೆಲ್ಸ್. ಕೆಂಪು ಬಿಳಿ ಬೆಲ್ಟ್ ಅನ್ನು 6ನೇ Dan ನಿಂದ 8ನೇ Dan ವರೆಗೂ ಜೂಡೋಕೋಗಳಿಗೆ ನೀಡಲಾಗುತ್ತದೆ. ಇವಾಗ ಕರಾಟಲ್ಲಿ ಹೆಂಗೆ ಬೆಲ್ಟ್ ಕೊಡ್ತೀವಿ, ಗ್ರೀನ್ ಬೆಲ್ಟ್ ಯೆಲ್ಲೋ ಬೆಲ್ಟ್ ಅಂತಾನೆ, ಅದೇ ಜೂಡೋಕೋದಲ್ಲೂ ಕೂಡ ಬೆಲ್ಟ್ ನ ಕೊಡ್ತಾರೆ. ಓಕೆನಾ? ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್, ಅ ಶೇರ್ಡ್ ಸೇಫ್ಟಿ ಝೋನ್ ಆಫ್ ಅಟ್ಲೀಸ್ಟ್ 1 meter ಮಸ್ಟ್ ಬಿ ಮೇಂಟೈನ್ ಬಿಟ್ವೀನ್ ದ ಜಾಯ್ನಿಂಗ್ ಕಾಂಪಿಟೇಷನ್ ಏರಿಯಾಸ್. ಪಕ್ಕದಲ್ಲಿರುವ ಸ್ಪರ್ಧಾ ಪ್ರದೇಶಗಳ ನಡುವೆ ಕನಿಷ್ಠ 1 meter ಅಗಲದ ಸಾಮಾನ್ಯ ಸುರಕ್ಷಿತ ವಲಯವನ್ನು ಕಾಪಾಡಬೇಕು. ಇದು ಜೂಡೋದ ಒಂದು ರೂಲ್ಸ್. ಸೊ ಏನು, 2 ಪ್ರಶ್ನೆಗಳು ಕೂಡ ಕರೆಕ್ಟ್ ಆಗಿವೆ. ನೋಡಿ, ಈಗ ಬೆಲ್ಟ್ ಜೂಡೋದಲ್ಲಿ ಹೆಂಗ್ ಬೆಲ್ಟ್ ಕೊಡ್ತಾರೆ ಅಂದ್ರೆ ಮೊದಲಿನಿಂದ 5th Dan ಅಂತಂದ್ರೆ ಲೆವೆಲ್ಗಳು. ಓಕೆನಾ? ಆ Dan ಅಲ್ಲಿ ನಮಗೆ ಬ್ಲಾಕ್ ಬೆಲ್ಟ್ ಕೊಡ್ತಾರೆ, ಅಂದ್ರೆ ಅಲ್ಲಿ ಎಕ್ಸ್ಪರ್ಟ್ ನಾವು ಅಂತ. 6 to 8 Dan ಅಂತಂದ್ರೆ ಏನು, ರೆಡ್ ಮತ್ತೆ ವೈಟ್ ಬೆಲ್ಟ್ ಕೊಡ್ತಾರೆ. 9 to 10 Dan, ಈ 3 ಡ್ಯಾನ್ಗಳನ್ನ ನೆನ್ಪಿಟ್ಕೊಳ್ಳಿ. 1 to 5th ಬ್ಲಾಕ್, 9 to 8th ವೈಟ್ ಪ್ಲಸ್ ರೆಡ್ ಕೊಡ್ತಾರೆ. 9th ಇಂದ 10th ಅಲ್ಲಿ ಬರೀ ರೆಡ್ ಬೆಲ್ಟ್ ಮಾತ್ರ ನಮಗೆ ಕೊಡ್ತಾರೆ. ಓಕೆನಾ? ಮತ್ತೆ ಏನು, ಸೇಫ್ಟಿ ಝೋನ್ಗೋಸ್ಕರ ನಾವೇನ್ ಮಾಡಿರ್ಬೇಕು, 1 meter ಗ್ಯಾಪ್ ನ ಬಿಟ್ಟಿರ್ಬೇಕು. Who broke the 30-year-old Asian Games men 5,000 meter record at the National Open Athletics Championship 2024? ಈಗ 5,000 ಮೀಟರ್ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ, 10,000 ಮೀಟರ್ ರೆಕಾರ್ಡ್
ಬ್ರೇಕ್ ಮಾಡ್ತಾರೆ. ಯಾರು ಅಲ್ಲ, ಗುಲ್ವೀರ್ ಸಿಂಗ್ ಅವರು. ಓಕೆನಾ, ನಮ್ಗೆಲ್ಲರಿಗೂ ಗೊತ್ತು, ಎಷ್ಟೊಂದ್ಸಲಿ ನ್ಯೂಸಲ್ಲಿ ಅವ್ರನ್ನ ನೋಡಿರ್ತೀವಿ. ಗುಲ್ವೀರ್ ಸಿಂಗ್ ಅವರು ನೋಡಿ, ನಾವು ರೀಲ್ಸ್ ನೋಡ್ಬೇಕಾದ್ರು ಅಷ್ಟೇ, ಯೂಟ್ಯೂಬಲ್ಲಿ ಶಾರ್ಟ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ನೀವು ರೀಲ್ಸ್ ನೋಡ್ಬೇಕಾದ್ರೂ ಇವ್ರ ಬಗ್ಗೆ ನೀವು ನೋಡಿರ್ತೀರಾ. ನೆನ್ಪಿಟ್ಕೊಳ್ಳಿ, ಇವ್ರ ಹೆಸರು ಗುಲ್ವೀರ್ ಸಿಂಗ್ ಅಂತ. ಇವರು 30 ವರ್ಷ, ಇವ್ರಿಗೆ 5000 ಮೀಟರು ಮತ್ತು 10,000 ಮೀಟರಲ್ಲಿ ನ್ಯಾಷನಲ್ ಓಪನ್ ಅಥ್ಲೆಟಿಕ್ಸ್ ಚಾಂಪಿಯನ್ಸಲ್ಲಿ ಎಲ್ಲ ಒಂದು ರೆಕಾರ್ಡ್ನ ಇವರು ಬೀಟ್ ಮಾಡಿದ್ದಾರೆ. ಸರಿನಾ. ಈಗ ನೆಕ್ಸ್ಟ್ ಆಪ್ಷನ್ ನೋಡೋದಾದ್ರೆ, ಬಹದ್ದೂರ್ ಸಿಂಗ್ ಯಾವುದಕ್ಕೆ ರಿಲೇಟೆಡ್, ನೀರಜ್ ಚೋಪ್ರಾ ಯಾವುದಕ್ಕೆ ರಿಲೇಟೆಡ್, ಹಿಮಾಸ್ ದಾಸ್ ಯಾವುದಕ್ಕೆ ರಿಲೇಟೆಡ್. ಹಿಮಾಸ್ ದಾಸು ಇದೇ ಒಂದು ಸ್ಪೋರ್ಟ್ಸಲ್ಲಿ 400 ಮೀಟರ್ ರೇಸಲ್ಲಿ ರಿಲೇಟೆಡ್ ಆಗಿರ್ತಾರೆ. ಆಮೇಲೆ ನೀರಜ್ ಚೋಪ್ರಾ ಯಾರು, ಜಾವ್ಲಿನ್ ಥ್ರೋಗೆ ಗೋಲ್ಡ್ ಮೆಡಲ್, ಫಸ್ಟ್ ಒಲಿಂಪಿಕ್ ಗೋಲ್ಡ್ ಮೆಡಲ್ ತಗೊಬರ್ತಾರೆ ಜಾವ್ಲಿನ್ ಥ್ರೋ ಅಲ್ಲಿ. ಆಮೇಲೆ ಬಹದ್ದೂರ್ ಶಾ. ಅದಾದ್ಮೇಲೆ ಅವಿನಾಶ್ ಸಾಬ್ಲೆ ಬಗ್ಗೆ ಹೇಳ್ಬೇಕು. ಅವಿನಾಶ್ ಸಾಬ್ಲೆ ಏನಂದ್ರೆ 3000 ಮೀಟರ್ ಸ್ಟೆಪ್ಲೀಸ್ ಅಲ್ಲಿ ಅವರು ಮೊದಲನೇ ಸ್ಥಾನ ಪಡೆದಿರ್ತಾರೆ. ಇವ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬಂದಿದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಬ್ರಿಕ್ಸ್ ಸೈನ್ಸ್ ಟೆಕ್ನಾಲಜಿ ಅಂಡ್ ಇನೋವೇಷನ್ ಕೋಆಪರೇಷನ್. ಬ್ರಿಕ್ಸ್ ಅಂದ್ರೇನು? ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ. ಓಕೆನಾ. ಬ್ರಿಕ್ಸ್ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಸಹಕಾರದಿಂದ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಟ್ ಈಸ್ ಬೇಸ್ಡ್ ಆನ್ ದ ಮ್ಯೂಚುವಲ್ ಬೆನಿಫಿಟ್ ಅಂಡ್ ಪಬ್ಲಿಕ್ ಗುಡ್ ಡ್ರೈವನ್ ಇನೋವೇಷನ್. ಇದು ಪರಸ್ಪರ ಲಾಭ ಹಾಗೂ ಸಾರ್ವಜನಿಕ ಹಿತಾಸಕ್ತಿಯ ನಾವೀನ್ಯತೆ ತತ್ವವನ್ನು ಆಧರಿಸುತ್ತೆ. ಇದು ಪಕ್ಕಾ ಕರೆಕ್ಟು. ಆಪ್ಷನ್ ಅಲ್ಲಿ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ. ಈಗ ಬ್ರಿಕ್ಸ್ ಅಲ್ಲಿ ಏನ್ ಮಾಡ್ತಾರೆ, ಶೇರ್ಡ್ ವ್ಯಾಲ್ಯೂಸ್ ಅಥವಾ ಶೇರ್ಡ್ ಬೆನಿಫಿಟ್. ಇವಾಗ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಏನೋ ಟಾರ್ಗೆಟ್ ತರ್ತಿದೀವಿ ಅಂದ್ರೆ, ಇಷ್ಟು ಜನ ಸ್ಟೇಟ್ಸ್ಗಳು ಅಂದ್ರೆ ಇಷ್ಟು ಜನ ಕಂಟ್ರಿಗಳು ಪ್ಲಾನ್ ಮಾಡಿ ಒಂದು ಟಾರ್ಗೆಟ್ ನ ತಗೊಬರ್ತೀವಿ. ಅವಾಗ ನಮ್ಗೆ ಎಲ್ಲರಿಗೂ ಬೆನಿಫಿಟ್ ಇದ್ರೆ ಮಾತ್ರ ನಾವು ಒಂದೊಂದು ಪ್ಲಾನ್ ನಾವು ತರೋದು ಅಲ್ವಾ. ಸೊ ಅದೇನು ಮ್ಯೂಚುವಲ್ ಬೆನಿಫಿಟ್ಸ್ಗೆ ನಮಗೆ ಆಧಾರವಾಗಿರುತ್ತೆ. ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟು. ಇಟ್ ಈಸ್ ಗೌಂಡ್ ಓನ್ಲಿ ಥ್ರೂ ದ ಆನ್ಯುವಲ್ ಹೆಡ್ಸ್ ಆಫ್ ಅ ಸ್ಟೇಟ್ ಸಮಿಟ್. ಈಗ ನೋಡಿ, ಗೌಂಡ್ ಓನ್ಲಿ ಅಂತ ಐತೆ. ಈ ಓನ್ಲಿ ಅಂತ ಏನಾದರೂ ಬಂದ್ರೆ ಡೆಫಿನೆಟ್ಲಿ ನೆನ್ಪಿಟ್ಕೊಳ್ಳಿ, ಆ ಸ್ಟೇಟ್ಮೆಂಟ್ ರಾಂಗ್ ಆಗಿರುತ್ತೆ. ಮತ್ತು ಈ ಸ್ಟೇಟ್ಮೆಂಟ್ ಕೂಡ ರಾಂಗ್. ಓನ್ಲಿ ಅಲ್ಲ. ಈಗ ಬ್ರಿಕ್ಸ್ ಮಿನಿಸ್ಟ್ರಲ್ ಮೀಟಿಂಗ್ ಅಂತ ಮಾಡಿದೀವಿ. ಓಕೆನಾ. ಬ್ರಿಕ್ಸ್ ಗೇಮ್ಸ್ ಮೀಟಿಂಗ್ ಅಂತಾನು ಮಾಡ್ತೀವಿ, ಮತ್ತೆ ಆನ್ಯುವಲ್ ಮೀಟಿಂಗ್ನು ಮಾಡ್ತೀವಿ. ಇದು ಬರೀ ಆನ್ಯುವಲ್ ಮೀಟಿಂಗ್ ಅಲ್ಲ, ತರತರಹದ ಹೇಗೆ ಡ್ಯೂ ಟು ದ ಸರ್ಕಮ್ಸ್ಟಾನ್ಸಸ್ ನಾವು ಹೇಗೆ ಬೇಕೋ ಹಾಗೆ ಮೀಟಿಂಗ್ನ ಮಾಡ್ತೀವಿ. ಸೊ ಆಪ್ಷನ್ ಏನು, 2 ಈಸ್ ನಾಟ್ ಕರೆಕ್ಟ್. ಓಕೆನಾ. ಓನ್ಲಿ 1 ಈಸ್ ಕರೆಕ್ಟ್. ಬ್ರಿಕ್ಸ್ಗಳ ಗುಂಪು ನೋಡಿಕೊಳ್ಳೋದು. fill in the blanks. The inaugural Khelo India Para Games took place in Dash, showcasing even sport discipline across 3 venues in New Delhi. ಈಗ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಯಾರಿಗೆ ಅಂದ್ರೆ ನಡೆಸೋದು ಅಂತಂದ್ರೆ, ಈಗ ಯಾರು ಡಿಸೇಬಲ್ಡ್ ಪೀಪಲ್ ಇರ್ತಾರಲ್ವಾ, ಈಗ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು, ಅಥವಾ ಒಂದ್ ಕೈ ಕಟ್ ಆಗಿರ್ಬೋದು, ಕಾಲು ಇಲ್ದೇ ಇರ್ಬೋದು, ಅವ್ರಿಗೆ ಒಂದು ಸ್ಪೋರ್ಟ್ಸ್ ಅಥಾರಿಟಿ ಅಥವಾ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿನ ಯಾರು ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಅಂತ ಒಂದು ಚಾನ್ಸ್ ಕೊಡ್ತಾರೆ. ಅಲ್ಲಿ ಅವ್ರ ಟ್ಯಾಲೆಂಟ್ನ ಅವರು ತೋರಿಸ್ಬೋದು, ಶೋಕೇಸ್ ಮಾಡ್ಬೋದು. ಸರಿನಾ. ಅದು ಲಾಸ್ಟ್ ಎಲ್ಲಿ ನಡೀತು ಅಂತಂದ್ರೆ 2023 ಡಿಸೆಂಬರಲ್ಲಿ ನಡೀತು. ಡಿಸೆಂಬರಲ್ಲಿ ನ್ಯೂ ಡೆಲ್ಲಿಯಲ್ಲಿ 3 ಸಿಟೀಸಲ್ಲಿ ನಡೆಯುತ್ತೆ. ಸರಿನಾ. ನಾನು ಲಾಸ್ಟ್ ಟೈಮ್ ಇದೇ ತರ ಒಬ್ರು ಕ್ವಶನ್ ನೋಡಿದ್ವಿ, ಡಿಸೇಬಲ್ ಶೀತಲ್ ದೇವಿ ಅಂತ ನೋಡಿದ್ವಿ. ಅದಕ್ಕಿಂತ ಮುಂಚೆ ಇನ್ನೊಬ್ರು ನೋಡಿದ್ವಿ. ಯಾರು ಕಮೆಂಟ್ ಅಲ್ಲಿ ತಿಳಿಸಿ. ದ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಯಾರಿಗೆ ಅಂತಂದ್ರೆ ನೋಡಿ, ಐಡೆಂಟಿಫೈ ಟ್ಯಾಲೆಂಟೆಡ್ ಪ್ಯಾರಾ ಅಥ್ಲೆಟಿಕ್ಸ್ ಅಂತಂದ್ರೆ ಯಾರು ನಾನು ಹೇಳಿದ್ನಲ್ಲ, ಕೈ ಇರಲ್ಲ, ಕಾಲಿಲ್ಲ, ಆ ಒಂದು ಅಥ್ಲೆಟಿಕ್ಸ್ ಇಂಟ್ರೆಸ್ಟ್ ಇರ್ತಲ್ಲ, ಅವ್ರನ್ನ ಐಡೆಂಟಿಫೈ ಮಾಡೋಕ್ಕೋಸ್ಕರ ಈ ಒಂದು ಗೇಮ್ನ ನಡೆಸ್ತಾರೆ. ರೀಡ್ ದ ಬಿಲೋ ಸ್ಟೇಟ್ಮೆಂಟ್, ಮಾರ್ಕ್ಡ್ ಆಸ್ ಅಸೆಷನ್ ಅಂಡ್ ರೀಸನಿಂಗ್, ಮಾರ್ಕ್ ದ ಕರೆಕ್ಟ್ ಆಪ್ಷನ್. ಎಲ್ಲ ಕ್ವಶನಲ್ಲೂ ಎಲ್ಲ ಪೇಪರ್ಲ್ಲೂ ಒಂದು ಅಸೆಷನ್ ಮತ್ತೆ ಒಂದು ರೀಸನಿಂಗ್ ಕ್ವಶನ್ ಇದ್ದೇ ಇರುತ್ತೆ. ಅಸೆಷನ್ ಏನು? ಲಾಸ್ಟ್ ಮ್ಯಾನ್ ಇನ್ ಟವರ್ ಎಕ್ಸ್ಪ್ಲೋರ್ಸ್ ದ ಮಾರಲ್ ಅಂಡ್ ಎಥಿಕಲ್ ಕಾನ್ಫ್ಲಿಕ್ಟ್ ಫೇಸ್ ಬೈ ದ ರೆಸಿಡೆಂಟ್ಸ್ ಡ್ಯೂರಿಂಗ್ ದ ರ್ಯಾಪಿಡ್ ಅರ್ಬನ್ ಡೆವಲಪ್ಮೆಂಟ್ ಅಂಡ್ ರಿಯಲ್ ಎಸ್ಟೇಟ್ ಪ್ರೆಷರ್ ಇನ್ ಮುಂಬೈ. ಈ ಲಾಸ್ಟ್ ಮ್ಯಾನ್ ಅನ್ನೋ ಟವರ್ ಒಂದು ಬುಕ್ ಯಾರು ಬರ್ದಿರ್ತಾರೆ? ಅರವಿಂದ್ ಅಡಿಗ ಅವ್ರು ಬರ್ದಿರ್ತಾರೆ. ಯಾರು? ಅರವಿಂದ್ ಅಡಿಗ, ಎ ಅಂತ ಹಾಕಿರ್ತೀನಿ. ಓಕೆನಾ. ಅರವಿಂದ್ ಅಡಿಗ ಅವ್ರು ಇನ್ನೊಂದು ಬುಕ್ ಯಾವುದು? ವೈಟ್ ಟೈಗರ್ ಅಂತ ಕರಿತೀವಿ. ಓಕೆನಾ. ವೈಟ್ ಟೈಗರ್ ಅಂತ ಕರಿತೀವಿ. ಯಾವ್ದ್ರ ಬಗ್ಗೆ ಮಾತಾಡುತ್ತೆ? ಸೊಸೈಟಲ್ ಇನ್ಇಕ್ವಾಲಿಟೀಸ್ ಬಗ್ಗೆ ಮಾತಾಡುತ್ತೆ. ಈ ಲಾಸ್ಟ್ ಮ್ಯಾನ್ ಇನ್ ದ ಟವರ್ ಏನ್ರ ಬಗ್ಗೆ ಮಾತಾಡುತ್ತೆ? ಮುಂಬೈ ಬಗ್ಗೆ, ಅರ್ಬನ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಆಫ್ ಮುಂಬೈ ಮತ್ತೆ ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡುತ್ತೆ. ಮೊದಲನೇ ಅಸೆಷನ್ ಕರೆಕ್ಟ್. ಓಕೆನಾ. ಈಗ ರೀಸನ್ ನೋಡಿ, ದ ನೋವೆಲ್ ಫೋಕಸಸ್ ಆನ್ ಹಿಸ್ಟಾರಿಕಲ್ ಎವಲ್ಯೂಷನ್ ಆಫ್ ಮುಂಬೈಸ್ ಆರ್ಕಿಟೆಕ್ಚರ್ ಅಂಡ್ ಇಟ್ಸ್ ಕೊಲೋನಿಯಲ್ ಪಾಸ್ಟ್. ಈ ಒಂದು ಇಲ್ಲಿ ಫಸ್ಟ್ ನೋಡೋದಾದ್ರೆ ಅರ್ಬನ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೈತೆ, ಇಲ್ಲಿ ನೋಡಿದ್ರೆ ಆರ್ಕಿಟೆಕ್ಚರ್ ಬಗ್ಗೆ ಮಾತಾಡ್ತೈತೆ. ಯಾವುದು ಕೂಡ ಇದು ಸಂಬಂಧ ಇಲ್ಲ. ಸೊ ಅಸೆಷನ್ ಮಾತ್ರ ಕರೆಕ್ಟು. ಆರ್ ಈಸ್ ರೈಟ್, ಎ ಈಸ್ ಟ್ರೂ, ಆರ್ ಈಸ್ ಫಾಲ್ಸ್ ಅಂತ ನಾವು ಕರಿತೀವಿ. ಚೂಸ್ ದ ಕರೆಕ್ಟ್ ಆನ್ಸರ್. ಮ್ಯಾಚ್ಡ್ ಕೇವ್ ಫೀಚರ್ಸ್ ಅಂಡ್ ಇಟ್ಸ್ ಫಾರ್ಮೇಶನ್. ಗುಹೆಗಳ ರಚನೆ ಮತ್ತು ಅವುಗಳ ನಿರ್ಮಾಣದ ಕುರಿತು ಸರಿಯಾಗಿ ಹೊಂದಾಣಿಕೆಯಾಗಿದ್ದ ಜೋಡಿಯನ್ನು ಆರಿಸಿ. ಸ್ಟ್ಯಾಲಕ್ಟೈಟ್ ಅಂದ್ರೆ ಏನು ಗೊತ್ತಾ? ಸ್ಟ್ಯಾಲಗ್ಮೈಟ್ ಅಂದ್ರೆ ಕೆಳಗಿಂದ ಏನಾದ್ರು ಫಾರ್ಮ್ ಆಗಿದ್ರೆ ಐಸ್, ಅದನ್ನ ಸ್ಟ್ಯಾಲಗ್ಮೈಟ್ ಅಂತ ಕರಿತೀವಿ. ಈಗ ಗುಹೆಯಲ್ಲಿ ಮೇಲ್ಗಡೆಯಿಂದ ಹಿಂಗೇನಾದ್ರು ಈ ತರ ಹ್ಯಾಂಗ್ ಆಗಿರೋನ ಸ್ಟ್ಯಾಲಕ್ಟೈಟ್ ಅಂತ ಕರಿತೀವಿ. ಓಕೆನಾ.
ಪಿಲ್ಲರ್ ಅಂದ್ರೆ ಏನು ಗೊತ್ತಾ, ಇವೆರಡೂ ಕೂಡ ಏನಾದ್ರು ಜಾಯ್ನ್ ಆಗಿದ್ರೆ ಅದನ್ನ ಪಿಲ್ಲರ್ ಅಂತ ನಾವು ಕರಿತೀವಿ. ಈಗ ಇದು ಕೇವ್ ಅಂತ ಬಂದ್ರೆ ಏನ್ ಮಾತಾಡ್ರೆ ಟೋಪೋಗ್ರಫಿ ಅಂದ್ರೆ ಕಾಸ್ಟ್ ಟೋಪೋಗ್ರಫಿ, ಅಂಡರ್ ಗ್ರೌಂಡ್ ಒಳಗಡೆ ಇದನ್ನ ಮಾತಾಡ್ತಿದ್ದಾರೆ. ಓಕೆನಾ. ಸೊ ಅಂದ್ರೆ ಏನು SSC ಗೆ ಅಂಡರ್ ಗ್ರೌಂಡ್ ಅಥವಾ ಕಾಸ್ಟ್ ಟೋಪೋಗ್ರಫಿ ಫೀಚರ್ಸ್ ಆಫ್ ಲ್ಯಾಂಡ್ಗಳ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಈಗ ಸ್ಟಾಲಕ್ಟೈಟ್ ನೋಡಿದ್ರೆ ಗ್ರೋಸ್ ಅಪ್ವರ್ಡ್ ಅಂಡ್ ದ ಬೇಸ್ ಆಫ್ ದ ಕೇವ್, ಬೇಸ್ ಆಫ್ ಎಲ್ಲ ಅಪ್ವರ್ಡ್ ಅಂದ್ರೆ ಮೇಲ್ಗಡೆ ಕೇವ್ ಇಂದ ಸೀಲಿಂಗ್ ಇಂದ ಹ್ಯಾಂಗ್ ಆಗಿರುತ್ತೆ, ಅದು ಸ್ಟಾಲಕ್ಟೈಟ್. ಮೊದಲನೇ ಆಪ್ಷನ್ ಏನೋ ತಪ್ಪು. ಸ್ಟಾಲಗ್ಮೈಟ್ ಅಂದ್ರೆ ಏನು, ಫಾರ್ಮ್ ಬೈ ಡ್ರಿಪ್ಪಿಂಗ್ ವಾಟರ್ ಫ್ರಮ್ ದ ಕೇವ್ ಸೀಲಿಂಗ್. ಈ ಕೇವ್ ಸೀಲಿಂಗ್ ಇಂದ ಏನಾಗಿರುತ್ತೆ, ಇವಾಗ ಕೇವ್ ಅಂತಂದ್ರೆ ಇಲ್ಲಿ ನೀರು ಬಿದ್ದು ಏನಾಗಿರುತ್ತೆ, ಇಲ್ಲಿ ಒಂದು ಪಿಲ್ಲರ್ ತರ ಹಿಂಗೆ ಕುತ್ಕೊಂಡು ಬಿಲ್ಡ್ ಆಗಿರುತ್ತೆ, ಅದನ್ನ ಏನಂತೀವಿ ಸ್ಟಾಲಗ್ಮೈಟ್ ಅಂತ ಕರಿತೀವಿ. ಸೊ ಆಪ್ಷನ್ ನಂಬರ್ 2 ಏನು ಕರೆಕ್ಟ್. ಪಿಲ್ಲರ್ ಅಂದ್ರೆ ಏನು, ಹ್ಯಾಂಗ್ಸ್ ಫ್ರಮ್ ದ ಕೇವ್ ರೂಫ್. ಕೇವ್ ರೂಫ್ ಪಿಲ್ಲರ್ ಅಂದ್ರೆ ಏನು, ಎರಡು ಜಾಯ್ನ್ ಆಗಿರುತ್ತಲ್ವ ಅದನ್ನ ಪಿಲ್ಲರ್ ಅಂತ ಕರಿತೀವಿ. ಸ್ಟಾಲಕ್ಟೈಟ್ ಅಂದ್ರೆ ಫಾರ್ಮ್ ಬೈ ಅಪ್ವರ್ಡ್ ಮಿನರಲ್ ಫ್ಲೋ, ಯಾವುದು ಇದು ಆಪ್ಷನ್ ಆಗಿರಲ್ಲ. ಓಕೆನಾ. ಸೊ ನೋಡಿ ಇದು ಕೇವ್ ಅಂತ ಅಂದ್ರೆ ಇದು ಅಂಡರ್ ಗ್ರೌಂಡ್, ಇದನ್ನು ಕಾಸ್ಟ್ ಟೋಪೋಗ್ರಫಿ ಅಂತ ಕರಿತೀವಿ. ಇಲ್ಲಿ ಕೆಳಗಡೆ ನೀರಿನ ಡ್ರಾಪ್ಲೆಟ್ಸ್ ಇಂದ ಗೆಡ್ಡೆ ತರ ಹಿಂಗೆ ಕಟ್ಕೊಂಡಿದ್ದೀವಿ, ಏನಂತ ಕರಿತೀವಿ ಸ್ಟಾಲಕ್ಟೈಟ್ ಅಂತ ಕರಿತೀವಿ, ಯಾಕಂದ್ರೆ ಮೇಲ್ಗಡೆಯಿಂದ ಕೆಳಗಡೆ ಹ್ಯಾಂಗ್ ಆಗಿದೆ. ಇದು ಸ್ಟಾಲಗ್ಮೈಟ್ ಅಂದ್ರೆ ನೋಡಿ ಈ ಸಣ್ಣ ಸಣ್ಣ ಡ್ರಾಪ್ಲೆಟ್ ಬಿದ್ದು ಏನಾಗಿದೆ, ಇಲ್ಲಿ ಹಿಂಗೆ ಪಿರಮಿಡ್ ತರನೇ ಹಿಂಗೆ ಕಟ್ಕೊಂಡಿದ್ದನ್ನ ಸ್ಟಾಲಗ್ಮೈಟ್ ಅಂತ ನಾವು ಕರಿತೀವಿ. ಇನ್ ಕೇಸ್ ಇವೆರಡು ಏನಾದ್ರು ಜಾಯ್ನ್ ಆಗಿದ್ರೆ ಇದನ್ನ ಏನಂತ ಕರಿತೀವಿ ನಾವು ಪಿಲ್ಲರ್ ಅಂತ ಕರಿತೀವಿ. ಓಕೆನಾ. ಇದಿಷ್ಟು ನಮಗೆ ಗೊತ್ತಿರಬೇಕು, SSC ಗೆ ಇಷ್ಟವಾದ ಒಂದು ಟಾಪಿಕ್. ವಾಟ್ ಈಸ್ ದ ಪ್ರೈಮರಿ ಫಂಕ್ಷನ್ಸ್ ಆಫ್ ದ NVS-2 ಸ್ಯಾಟಲೈಟ್ಸ್ ಲಾಂಚ್ಡ್ ಅಬ್ರಾಡ್ GSLV F-15? ಈ GSLV F-15 ಯಾಕೆ ಹೇಳ್ಬೇಕು ಅಂತಂದ್ರೆ ಇದು ಇಸ್ರೋನ ಏನು 100 ಸ್ಯಾಟಲೈಟ್, ಓಕೆನಾ, 100 ಸ್ಯಾಟಲೈಟ್ ಲಾಂಚ್ ಮಾಡಿರೋದು ಅದು GSLV F-15. ಬಟ್ GSLV ವೆಹಿಕಲ್ ಅಲ್ಲಿ ಎಷ್ಟನೇ ಸ್ಯಾಟಲೈಟ್ ಅಂದ್ರೆ ಇದು 17ನೇ ಸ್ಯಾಟಲೈಟ್. ಓಕೆನಾ. KE ಅಲ್ಲಿ ಡೈರೆಕ್ಟ್ ಪ್ರಶ್ನೆ, KE ಗ್ರೂಪ್ ಎ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಪ್ರಶ್ನೆ ನೋಡಿ, ಇಲ್ಲೂ ಅಷ್ಟೇ ಅದೇ ಸೇಮ್ ಪ್ರಶ್ನೆನ ಕೇಳಿದ್ದಾರೆ. ಓಕೆನಾ. ಇಟ್ಸ್ ಸಪೋಸ್ ಮೆಟ್ರೋಲಾಜಿಕಲ್. ಮತ್ತೆ GSLV F-15 ಯಾವೊಂದು ಅಂತಂದ್ರೆ NVS-2 ಅಂತ ಐತಿ. NVS ಅಂದ್ರೆ ಏನು, ನ್ಯಾವಿಗೇಷನ್ ಸ್ಯಾಟಲೈಟ್. ಅವ್ರು ಕ್ವಶನ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಆಪ್ಷನ್ ನೋಡೋದಾದ್ರೆ ಇಟ್ ಸಪೋರ್ಟ್ ಮೆಟ್ರೋಲಾಜಿಕಲ್ ಅಬ್ಸರ್ವೇಷನ್ ಫಾರ್ ಸೈಕ್ಲೋನ್ ಪ್ರಿಡಿಕ್ಷನ್. ಇಲ್ಲಿ NVS ಅಂದ್ರೆ ಏನು ನ್ಯಾವಿಗೇಷನ್ ಬಗ್ಗೆ, ಸೈಕಾಲಜಿ ಮೆಟ್ರೋಲಾಜಿಕಲ್ ಅಂತ ಏನು ಕ್ಲೈಮೇಟ್ ಅಬ್ಸರ್ವೇಷನ್ ಬಗ್ಗೆ ಮಾತಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ಯಾವ ಸ್ಯಾಟಲೈಟ್ ಬರಬೇಕಾಯ್ತು, ಈ ಒಂದು ಸ್ಟೇಟ್ಮೆಂಟ್ಗೆ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಇರಬೇಕಾಯ್ತು. ಬಟ್ ಇಲ್ಲಿ ಇರೋದು ಯಾವುದು ನ್ಯಾವಿಗೇಷನ್ ಸ್ಯಾಟಲೈಟ್. ಆಪ್ಷನ್ ಕಪ್ಪು, ಮೊದಲನೇ ಆಪ್ಷನ್ ತಪ್ಪು. ಇಟ್ ಎನೇಬಲ್ ಸ್ಯಾಟಲೈಟ್ ಬೇಸ್ಡ್ ಟೆಲಿವಿಷನ್ ಬೋಡ್ಕಾಸ್ಟಿಂಗ್. ಟೆಲಿವಿಷನ್ ಬೋಡ್ಕಾಸ್ಟಿಂಗ್ ಯೂಸ್ ಮಾಡುವಂಥ ಸ್ಯಾಟಲೈಟು, ಬಟ್ ಇದೇನು ನ್ಯಾವಿಗೇಷನ್ ಸ್ಯಾಟಲೈಟು. ಇಟ್ ಬೂಸ್ಟ್ ಇಂಡಿಯಾಸ್ ನ್ಯಾವಿಗೇಷನ್ ಸಿಸ್ಟಮ್ ಬೈ ಆಫರಿಂಗ್ ಪ್ರಿಸಿಷನ್ ಪೊಸಿಷನ್ ಆ್ಯಂಡ್ ಟೈಮಿಂಗ್ ಡೇಟಾ. ಇದು ಕರೆಕ್ಟು. ನಿಖರವಾದ ಸ್ಥಾನ ಮತ್ತು ಸಮಯದ ಮಾಹಿತಿಯನ್ನು ಒದಗಿಸುವ ಮೂಲಕ ಭಾರತ ನ್ಯಾವಿಗೇಷನ್ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಇಟ್ ಕಂಡಕ್ಟ್ಸ್ ಡೀಪ್ ಸ್ಪೇಸ್ ಕಮ್ಯುನಿಕೇಶನ್ ವಿತ್ ಪ್ಲಾನೆಟರಿ ಪ್ರೋಬ್ಸ್. ಇದು ತಪ್ಪು. ಸೊ ಆಪ್ಷನ್ ನಂಬರ್ ಯಾವುದು, C ವಿಲ್ ಬಿ ದ ಕರೆಕ್ಟ್. ಈಗ NVS-2 ಅಂತಂದ್ರೆ ಅದು ನ್ಯಾವಿಗೇಷನ್ ಸ್ಯಾಟಲೈಟು, ನ್ಯಾವ್ IC ಅಂತ ಕರಿತೀವಿ ನಮ್ಮ ಇಸ್ರೋದ ಒಂದು ನ್ಯಾವಿಗೇಷನ್ ಸ್ಯಾಟಲೈಟ್ನ. ಮತ್ತೆ ಅದೇನು ಪೊಸಿಷನ್ ನ್ಯಾವಿಗೇಷನ್ ಟೈಮಿಂಗ್ P&T ಅಂತ ಕೊಡಿತೀವಿ. ಒಂದು ಒಳ್ಳೆ ಪೊಸಿಷನು ಮತ್ತು ರೂಟು ಮತ್ತು ಒಂದು ಟೈಮಿಂಗ್ನ ಅದು ಪ್ರೊವೈಡ್ ಮಾಡುತ್ತೆ. ಈಗ ಇಂಡಿಯಾದ ನೋಡಿದ್ರೆ ನಮ್ಮ ಇಂಡಿಯಾ ಅಥವಾ ನ್ಯಾವಿಗೇಷನ್ ಸಿಸ್ಟಮ್ ಯಾವುದು ನಾವಿಕ್ ಅಂತ ಕರಿತೀವಿ. USA GPS, ರಷ್ಯಾದು ಗ್ಲಾಸ್ನಾಸ್ ಅಂತ ಕರಿತೀವಿ. ಯುರೋಪಿಯನ್ ಯೂನಿಯನ್ದು ಗೆಲಿಲಿಯೋ ಅಂತ ಕರೀತಾರೆ. ಚೈನಾದು ಬಿಯೋಡುಯೋ ಅಂತ ನಾವು ಕರಿತೀವಿ. ನೆನ್ಪಿಟ್ಕೊಳ್ಳಿ, KAದಲ್ಲಿ ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಕ್ವಶನ್ ಇದನ್ನ ಆಗಲೇ ಕೇಳಿದ್ದಾರೆ. ಓಕೆನಾ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿಗೆ ನಮ್ಮ 12 ಮಿನಿಟ್ಸ್ ಶೋ ಕಂಪ್ಲೀಟ್ ಆಗಿ ಎಂಡ್ ಆಗಿದೆ. ಮತ್ತು ಇನ್ನಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ತಾ ಇರಿ. ಮತ್ತು ಕ್ಲಾಸ್ ಇಷ್ಟ ಆದರೆ ನಿಮ್ಮ ಒಪಿನಿಯನ್ ತಿಳಿಸ್ಕೊಟ್ಟು ಕಮೆಂಟಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಮೀಟ್ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್.